ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ಮುರಳಿಯ ದಿನಾಂಕ 18-10-2024. ಬಾಪ್ದಾದ ಮಧುಬನ. ಮಧುರ ಮಕ್ಕಳೇ, ತಂದೆಯು ನಿಮ್ಮನ್ನು ಸುಂದರವಾದ ಹೂಗಳನ್ನಾಗಿ ಮಾಡಲು ಬಂದಿದ್ದಾರೆ. ಹೂವಾದಂತಹ ಮಕ್ಕಳು ತಾವು ಎಂದೂ ಸಹ ಯಾರಿಗೂ ದುಃಖವನ್ನು ಕೊಡಲು ಸಾಧ್ಯವಿಲ್ಲ. ಸದಾ ಸುಖವನ್ನೇ ಕೊಡುತ್ತಾ ಇರಿ. ಪ್ರಶ್ನೆ: ಯಾವ ಒಂದು ಮಾತಿನಲ್ಲಿ ನೀವು ಮಕ್ಕಳು ಬಹಳ ಎಚ್ಚರಿಕೆ ವಹಿಸಬೇಕಾಗಿದೆ? ಉತ್ತರ: ಮನಸ ವಾಚ ಕರ್ಮಣ, ತಮ್ಮ ನಾಲಿಗೆಯ ಮೇಲೆ ಬಹಳ ಎಚ್ಚರಿಕೆ ವಹಿಸಬೇಕು. ಬುದ್ಧಿಯಿಂದ ವಿಕಾರಿ ಪ್ರಪಂಚದ ಎಲ್ಲ ಕುಲ ಮರ್ಯಾದೆಗಳನ್ನು ಮರೆತು ಬಿಡಬೇಕು. ನಾನು ಎಷ್ಟು ದೈವಿ ಗುಣವನ್ನು ಧಾರಣೆ ಮಾಡಿದ್ದೇನೆ, ಲಕ್ಷ್ಮೀನಾರಾಯಣರ ಹಾಗೆ ಎಷ್ಟು ಪವಿತ್ರವಾಗಿದ್ದೇನೆ, ಎಷ್ಟರ ಮಟ್ಟಿಗೆ ಹೂವಿನ ಸಮಾನ ಆಗಿದ್ದೇನೆ ಎಂಬುದನ್ನು ತಮ್ಮನ್ನು ತಾವು ಪರಿಶೀಲನೆ ಮಾಡಿಕೊಳ್ಳಬೇಕು. ಶಿವಭಗವಾನ್ ವಾಚ: ನನ್ನ ಮಕ್ಕಳೆಲ್ಲರೂ ಆತ್ಮರಾಗಿದ್ದಾರೆ ಎಂಬುದು ಶಿವತಂದೆಗೆ ತಿಳಿದಿದೆ. ನೀವು ಮಕ್ಕಳು ಆತ್ಮ ಎಂದು ತಿಳಿದು ಶರೀರವನ್ನು ಮರೆತು ಶಿವತಂದೆಯನ್ನು ನೆನಪು ಮಾಡಿ. ನಾನು ನೀವು ಮಕ್ಕಳಿಗೆ ಓದಿಸುತ್ತೇನೆ ಎಂದು ಶಿವತಂದೆಯು ತಿಳಿಸುತ್ತಾರೆ. ಶಿವತಂದೆಯೂ ಸಹ ನಿರಾಕಾರ ಆಗಿದ್ದಾರೆ. ನೀವು ಆತ್ಮರೂ ಸಹ ನಿರಾಕಾರ ಆಗಿದ್ದೀರಿ. ಇಲ್ಲಿಗೆ ಬಂದು ಪಾತ್ರವನ್ನು ಅಭಿನಯಿಸುತ್ತೀರಿ. ತಂದೆಯೂ ಸಹ ಬಂದು ಪಾತ್ರವನ್ನು ಅಭಿನಯಿಸುತ್ತಾರೆ. ನಾಟಕದ ಯೋಜನೆಯ ಅನುಸಾರ ತಂದೆಯು ನಮ್ಮನ್ನು ಸುಂದರವಾದ ಹೂಗಳನ್ನಾಗಿ ಮಾಡುತ್ತಾರೆ ಎಂಬುದನ್ನು ನೀವು ತಿಳಿದುಕೊಂಡಿದ್ದೀರಿ. ಅಂದಾಗ ಎಲ್ಲ ಅವಗುಣಗಳನ್ನು ಬಿಟ್ಟು ಗುಣವಂತರಾಗಬೇಕಾಗಿದೆ. ಗುಣವಂತರು ಎಂದೂ ಸಹ ದುಃಖವನ್ನು ಕೊಡುವುದಿಲ್ಲ. ಕೇಳಿದರೂ ಕೇಳದ ಹಾಗೆ ಇರುವುದಿಲ್ಲ. ಯಾರಾದರೂ ದುಃಖಿತರಾಗಿರುತ್ತಾರೆಂದರೆ ಅವರ ದುಃಖವನ್ನು ದೂರ ಮಾಡುತ್ತಾರೆ. ತಂದೆಯು ಬರುತ್ತಾರೆಂದರೆ ಇಡೀ ಜಗತ್ತಿನ ದುಃಖವು ಅವಶ್ಯವಾಗಿ ದೂರವಾಗಬೇಕಾಗಿದೆ. ತಂದೆಯು ಶ್ರೀಮತವನ್ನು ಕೊಡುತ್ತಾರೆ. ಎಷ್ಟು ಸಾಧ್ಯವೋ ಪುರುಷಾರ್ಥ ಮಾಡಿ ಎಲ್ಲರ ದುಃಖವನ್ನು ದೂರ ಮಾಡುತ್ತಾ ಇರಿ. ಪುರುಷಾರ್ಥದಿಂದಲೇ ಒಳ್ಳೆಯ ಪದವಿ ಸಿಗುತ್ತದೆ. ಪುರುಷಾರ್ಥವನ್ನು ಮಾಡದೇ ಇರುವುದರಿಂದ ಪದವಿಯು ಕಡಿಮೆಯಾಗಿ ಬಿಡುತ್ತದೆ. ನಂತರ ಕಲ್ಪಾಂತರಕ್ಕೆ ನಷ್ಟವಾಗಿ ಬಿಡುತ್ತದೆ. ತಂದೆಯು ಮಕ್ಕಳಿಗೆ ಪ್ರತಿಯೊಂದು ಮಾತಿನ ಬಗ್ಗೆ ತಿಳುವಳಿಕೆಯನ್ನು ನೀಡುತ್ತಾರೆ. ತನ್ನ ಮಕ್ಕಳಿಗೆ ನಷ್ಟವಾಗಲಿ ಎಂದು ತಂದೆಯು ಎಂದೂ ಸಹ ಬಯಸುವುದಿಲ್ಲ. ಪ್ರಪಂಚದವರಿಗೆ ಲಾಭ ಮತ್ತು ನಷ್ಟ ಏನೆಂಬುದು ಗೊತ್ತಿಲ್ಲ. ಆದ್ದರಿಂದ ಮಕ್ಕಳು ತಮ್ಮ ಮೇಲೆ ದಯೆ ತೋರಿಸಿಕೊಳ್ಳಬೇಕಾಗಿದೆ. ಶ್ರೀಮತದಂತೆ ನಡೆಯುತ್ತಾ ಇರಬೇಕು. ಬಲೆ ಬುದ್ಧಿಯು ಆ ಕಡೆ ಈ ಕಡೆ ಓಡುತ್ತಾ ಇದ್ದರೂ ಸಹ ಪ್ರಯತ್ನ ಪಡಬೇಕು. ಇಂತಹ ಬೇಹದ್ದಿನ ತಂದೆಯನ್ನು ನಾವು ಏಕೆ ನೆನಪು ಮಾಡುತ್ತಿಲ್ಲ? ಅವರ ನೆನಪಿನಿಂದಲೇ ಶ್ರೇಷ್ಠ ಪದವಿಯೂ ಸಿಗುತ್ತದೆ. ಕೊನೆ ಪಕ್ಷ ಸ್ವರ್ಗದಲ್ಲಿಯಾದರೂ ಹೋಗುತ್ತೀರಿ. ಆದರೆ ಸ್ವರ್ಗದಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆಯಬೇಕಾಗಿದೆ. ಲೌಕಿಕದಲ್ಲಿ ತಂದೆ ತಾಯಿಯು ಮಕ್ಕಳ ಬಗ್ಗೆ ನಮ್ಮ ಮಗು ಶಾಲೆಯಲ್ಲಿ ಓದಿ ಉತ್ತಮ ಪದವಿಯನ್ನು ಪಡೆಯಲಿ ಎಂದು ಇಚ್ಛೆಪಡುತ್ತಾರೆ. ಆದರೆ ಇಲ್ಲಿ ಯಾರಿಗೂ ಸಹ ಅರ್ಥವಾಗುವುದಿಲ್ಲ. ನಿಮ್ಮ ಸಂಬಂಧಿಗಳೂ ಸಹ ನೀವು ಯಾವ ವಿದ್ಯೆಯನ್ನು ಓದುತ್ತಿದ್ದೀರಿ ಎಂಬುದೂ ತಿಳಿದಿಲ್ಲ. ಲೌಕಿಕ ಶಿಕ್ಷಣವಂತೂ ಮಿತ್ರ ಸಂಬಂಧಿಗಳು ಎಲ್ಲರೂ ತಿಳಿದಿರುತ್ತಾರೆ. ಇದರ ಬಗ್ಗೆ ಕೆಲವರಿಗೆ ತಿಳಿದಿರುತ್ತದೆ. ಅಂದರೆ ಶಿವತಂದೆಯ ಕೊಡುವ ಒಂದು ಶಿಕ್ಷಣದ ಬಗ್ಗೆ ಕೆಲವರಿಗೆ ಮಾತ್ರ ಗೊತ್ತಿರುತ್ತದೆ, ಕೆಲವರಿಗೆ ಗೊತ್ತಿರುವುದಿಲ್ಲ. ಈ ವಿದ್ಯೆಯ ಬಗ್ಗೆ ತಂದೆಯು ತಿಳಿದುಕೊಂಡಿರುತ್ತಾರೆಂದರೆ ಸಹೋದರ ಸಹೋದರಿಯರು ತಿಳಿದುಕೊಂಡಿರುವುದಿಲ್ಲ. ಕೆಲವರಲ್ಲಿ ತಾಯಿಗೆ ಈ ಜ್ಞಾನ ಇರುತ್ತದೆ, ಆದರೆ ತಂದೆಯು ಈ ಜ್ಞಾನವನ್ನು ತಿಳಿದುಕೊಂಡಿರುವುದಿಲ್ಲ.
ಏಕೆಂದರೆ ಇದು ವಿಚಿತ್ರ ವಿದ್ಯೆಯಾಗಿದೆ ಮತ್ತು ಓದಿಸುವಂಥವರೂ ಸಹ ವಿಚಿತ್ರವಾಗಿದ್ದಾರೆ. ತಂದೆಯು ತಿಳಿಸುತ್ತಾರೆ, ನೀವು ಭಕ್ತಿಯನ್ನು ಬಹಳಷ್ಟು ಮಾಡಿದ್ದೀರಿ, ಆದರೂ ಸಹ ನಂಬರ್ ವಾರ್ ಯಾರು ಬಹಳಷ್ಟು ಭಕ್ತಿ ಮಾಡಿದ್ದಾರೆ ಅವರೇ ಮತ್ತೆ ಈ ಜ್ಞಾನವನ್ನು ತೆಗೆದುಕೊಳ್ಳುತ್ತಾರೆ. ಈಗ ಭಕ್ತಿಯ ಎಲ್ಲ ರೀತಿ ಪದ್ಧತಿಗಳು ಪೂರ್ಣವಾಗುತ್ತವೆ. ಮೊದಲು ಕುಲಮರ್ಯಾದೆಯನ್ನು ಬಿಟ್ಟು ಹೋದಳು ಎಂದು ಮೀರಾಳ ಬಗ್ಗೆ ಹೇಳಲಾಗುತ್ತಿತ್ತು. ಇಲ್ಲಿಯಾದರೂ ನೀವು ವಿಕಾರಿ ಕುಲಮರ್ಯಾದೆಯನ್ನೆಲ್ಲವನ್ನೂ ಬಿಡಬೇಕಾಗಿದೆ. ಬುದ್ಧಿಯಿಂದ ಎಲ್ಲದರ ಸನ್ಯಾಸವನ್ನು ಮಾಡಬೇಕಾಗಿದೆ. ಈ ವಿಕಾರಿ ಪ್ರಪಂಚದ್ದು ಯಾವುದೂ ಇಷ್ಟವಾಗುವುದಿಲ್ಲ. ವಿಕರ್ಮವನ್ನು ಮಾಡುವಂಥವರನ್ನು ಸ್ವಲ್ಪವೂ ಸಹ ಇಷ್ಟಪಡುವುದಿಲ್ಲ. ಅವರು ತನ್ನದೇ ಆದಂತಹ ಅದೃಷ್ಟವನ್ನು ಹಾಳು ಮಾಡಿಕೊಳ್ಳುತ್ತಾರೆ. ಮಕ್ಕಳು ಯಾರನ್ನಾದರೂ ಸತಾಯಿಸುವುದನ್ನು ಅಥವಾ ಓದದೇ ಇರುವುದನ್ನು ನೋಡಲು ಯಾವುದೇ ತಂದೆಗೆ ಇಷ್ಟವಾಗುತ್ತದೆಯೇನು? ಆದರೆ ಸತ್ಯಯುಗದಲ್ಲಿ ಇಂತಹ ಮಕ್ಕಳು ಇರುವುದಿಲ್ಲ ಎಂಬುದನ್ನು ನೀವು ತಿಳಿದುಕೊಂಡಿದ್ದೀರಿ. ಹೆಸರೇ ದೇವಿ ದೇವತಾ ಎಂಬುದಾಗಿದೆ. ಎಂತಹ ಪವಿತ್ರ ಹೆಸರಾಗಿದೆ. ನನ್ನಲ್ಲಿ ದೈವಿ ಗುಣಗಳು ಇವೆಯೇ ಎಂಬುದನ್ನು ತಮ್ಮನ್ನು ತಾವೇ ಪರಿಶೀಲನೆ ಮಾಡಿಕೊಳ್ಳಬೇಕಾಗಿದೆ. ಸಹನಾಶೀಲರೂ ಸಹ ಆಗಬೇಕಾಗಿದೆ. ಇದು ಬುದ್ಧಿಯೋಗದ ಮಾತಾಗಿದೆ. ಈ ವಿದ್ಯೆ ಬಹಳ ಮಧುರವಾದದ್ದಾಗಿದೆ. ತಂದೆಯನ್ನು ನೆನಪು ಮಾಡುವುದರಲ್ಲಿ ಯಾವುದೇ ಯುದ್ಧ ಮಾಡುವ ಮಾತಿಲ್ಲ. ಆದರೆ ಇದರಲ್ಲಿ ಮಾಯೆಯು ವಿಘ್ನವನ್ನು ಹಾಕುತ್ತದೆ. ಅದರಿಂದ ತನ್ನನ್ನು ರಕ್ಷಣೆ ಮಾಡಿಕೊಳ್ಳಬೇಕಾಗುತ್ತದೆ. ಮಾಯೆಯ ಮೇಲೆ ವಿಜಯವನ್ನು ನೀವೇ ಗಳಿಸಬೇಕಾಗಿದೆ. ಕಲ್ಪ ನಾವು ಏನನ್ನು ಮಾಡುತ್ತಾ ಬಂದಿದ್ದೇವೆಯೋ ಮತ್ತೆ ಅದೇ ರೀತಿಯ ಪುರುಷಾರ್ಥವನ್ನು ಈಗಲೂ ನಡೆಯುತ್ತಾ ಇದೆ ಎಂಬುದನ್ನು ನೀವು ತಿಳಿದಿದ್ದೀರಿ. ನಾವು ಪದಮಾಪದಂ ಭಾಗ್ಯಶಾಲಿಗಳು ಆಗುತ್ತಿದ್ದೇವೆ, ಮತ್ತೆ ಸತ್ಯುಗದಲ್ಲಿ ಅಪಾರವಾದ ಸುಖದಲ್ಲಿ ಇರುತ್ತೇವೆ ಎಂಬುದು ನಿಮಗೆ ಗೊತ್ತಿದೆ. ತಂದೆಯು ಕಲ್ಪಕಲ್ಪವೂ ಇದೇ ರೀತಿಯಾಗಿ ಜ್ಞಾನವನ್ನು ತಿಳಿಸುತ್ತಾರೆ. ಇದ್ಯಾವುದೂ ಹೊಸ ಮಾತಲ್ಲ. ಇದು ಬಹಳ ಹಳೆಯ ಮಾತಾಗಿದೆ. ಮಕ್ಕಳು ಸಂಪೂರ್ಣ ಹೂಗಳಾಗಬೇಕು ಎಂಬುದು ತಂದೆಯ ಬಯಕೆಯಾಗಿದೆ. ಲೌಕಿಕ ತಂದೆಗೂ ಸಹ ತಮ್ಮ ಮಕ್ಕಳು ಹೂಗಳಾಗಬೇಕು, ಅಂದರೆ ಸುಖವನ್ನು ನೀಡುವಂಥವರು ಆಗಬೇಕು ಎಂದು ಇಚ್ಛೆಯನ್ನು ಪಡುತ್ತಾರೆ, ಬಯಕೆಯನ್ನು ಇಟ್ಟುಕೊಳ್ಳುತ್ತಾರೆ. ಪಾರಲೌಕಿಕ ತಂದೆಯು ಮುಳ್ಳುಗಳಿಂದ ಹೂಗಳನ್ನಾಗಿ ಮಾಡಲು ಬರುತ್ತಾರೆ ಅಂದಾಗ ಇಂಥವರಾಗಬೇಕಲ್ಲವೇ? ಮನಸ ವಾಚ ಕರ್ಮಣ, ನಾಲಿಗೆಯ ಮೇಲೂ ಸಹ ಬಹಳ ಎಚ್ಚರಿಕೆ ಇರಬೇಕು. ಪ್ರತಿಯೊಂದು ಕರ್ಮೇಂದ್ರಿಯದ ಮೇಲೆ ಬಹಳ ಎಚ್ಚರಿಕೆ ಇರಬೇಕು. ಮಾಯೆಯು ಬಹಳ ಮೋಸ ಮಾಡುವಂಥದ್ದಾಗಿದೆ. ಅದರ ಬಗ್ಗೆ ಪೂರ್ಣ ಎಚ್ಚರಿಕೆ ವಹಿಸಬೇಕು. ಗುರಿಯು ಅತ್ಯುತ್ತಮದ್ದಾಗಿದೆ. ಅರ್ಧಕಲ್ಪದಿಂದ ದೃಷ್ಟಿಯು ವಿಕಾರದಿಂದಲೇ ಕೂಡಿದೆ. ಅದನ್ನು ಒಂದೇ ಜನ್ಮದಲ್ಲಿ ನಿರ್ವಿಕಾರಿಯನ್ನಾಗಿ ಮಾಡಬೇಕಾಗಿದೆ. ಈ ಲಕ್ಷ್ಮೀನಾರಾಯಣರ ಹಾಗೆ ಇವರು ಸರ್ವಗುಣ ಸಂಪನ್ನರಾಗಿದ್ದಾರೆ. ಅಲ್ಲಿ ವಿಕಾರಿ ದೃಷ್ಟಿ ಇರುವುದಿಲ್ಲ, ರಾವಣನೇ ಇರುವುದಿಲ್ಲ. ಇದೇನೂ ಹೊಸ ಮಾತಲ್ಲ. ನೀವು ಅನೇಕ ಬಾರಿ ಈ ಪದವಿಯನ್ನು ಪಡೆದಿದ್ದೀರಿ. ಪ್ರಪಂಚದವರಿಗೆ ನೀವು ಏನು ಓದುತ್ತಿದ್ದೀರಿ ಎಂಬುದು ಸ್ವಲ್ಪವೂ ತಿಳಿದಿಲ್ಲ. ತಂದೆಯು ನಿಮ್ಮೆಲ್ಲ ಆಸೆಗಳನ್ನು ಪೂರ್ಣ ಮಾಡಲು ಬರುತ್ತಾರೆ. ಅಶುಭ ಆಸೆಗಳೆಲ್ಲವೂ ರಾವಣನದ್ದಾಗಿದೆ. ನಿಮ್ಮದು ಶುಭ ಆಸೆಯಾಗಿದೆ. ವಿಕಾರದಿಂದ ಕೂಡಿದ ಇಚ್ಛೆಗಳು ಇರಬಾರದು. ಮಕ್ಕಳು ಸುಖದ ಅಲೆಯಲ್ಲಿ ತೂಗಾಡಬೇಕು. ನಿಮ್ಮ ಅಪಾರವಾದ ಸುಖದ ವರ್ಣನೆಯನ್ನು ಮಾಡಲು ಸಾಧ್ಯವಿಲ್ಲ. ದುಃಖದ ವರ್ಣನೆ ಇದೆ, ಸುಖದ ವರ್ಣನೆ ಇರುವುದಿಲ್ಲ. ನಾವು ಪಾವನರಾಗಬೇಕು ಎಂಬುದು ನಿಮ್ಮೆಲ್ಲ ಮಕ್ಕಳ ಒಂದೇ ಆಸೆಯಾಗಿದೆ. ಹೇಗೆ ಪಾವನರಾಗುತ್ತೀರಿ? ಅದನ್ನು ನೀವು ತಿಳಿದುಕೊಂಡಿದ್ದೀರಿ. ಹೊಸ ಪ್ರಪಂಚದಲ್ಲಿ ಮೊದಲನೇ ನಂಬರಿನಲ್ಲಿ ಈ ದೇವಿ ದೇವತೆಗಳು ಪಾವನರಾಗಿರುತ್ತಾರೆ. ಪಾವನರಾಗುವುದರಲ್ಲಿಯೇ ನೋಡಿ ಎಷ್ಟೊಂದು ಶಕ್ತಿ ಇರುತ್ತದೆ. ನೀವು ಪಾವನರಾಗಿ ಪಾವನ ಪ್ರಪಂಚದ ರಾಜ್ಯವನ್ನು ಪಡೆಯುತ್ತೀರಿ. ಆದ್ದರಿಂದ ಈ ದೇವಿ ದೇವತಾ ಧರ್ಮದಲ್ಲಿ ಬಹಳಷ್ಟು ಶಕ್ತಿ ಇದೆ ಎಂದು ಕರೆಯಲಾಗುತ್ತದೆ. ಈ ಶಕ್ತಿಯು ಎಲ್ಲಿಂದ ಸಿಗುತ್ತದೆ? ಸರ್ವಶಕ್ತಿವಂತ ತಂದೆಯಿಂದ. ಮನೆ ಮನೆಗೂ ನೀವು ಮುಖ್ಯವಾದ 2 ಚಿತ್ರಗಳನ್ನು ಇಟ್ಟುಕೊಂಡು ಬಹಳ ಸೇವೆಯನ್ನು ಮಾಡಲು ಸಾಧ್ಯತೆ ಇದೆ. ಮುಂದೆ ಇಂತಹ ಸಮಯವು ಬರುತ್ತದೆ,
ಕರ್ಫ್ಯೂ ವಿಧಿಸಿರುತ್ತಾರೆ. ನೀವು ಎಲ್ಲಿಗೂ ಹೋಗಿ ಬರಲು ಸಾಧ್ಯತೆ ಇರುವುದಿಲ್ಲ. ನೀವು ಸತ್ಯಗೀತೆಯನ್ನು ತಿಳಿಸುವಂತಹ ಬ್ರಾಹ್ಮಣರಾಗಿದ್ದೀರಿ. ಜ್ಞಾನವು ಬಹಳ ಸಹಜವಾಗಿದೆ. ಯಾರ ಮನೆಯಲ್ಲಿ ಎಲ್ಲರೂ ಬರುತ್ತಾರೆಯೋ ಅವರ ಮನೆಯಲ್ಲಿ ಶಾಂತಿ ನೆಲೆಸುತ್ತದೆ. ಅವರಿಗೆ ಇದು ಬಹಳ ಸಹಜವೆನಿಸುತ್ತದೆ. 2-4 ಮುಖ್ಯ ಚಿತ್ರಗಳನ್ನು ಮನೆಯಲ್ಲಿಟ್ಟುಕೊಳ್ಳಿ. ತ್ರಿಮೂರ್ತಿ, ಗೋಲ, ವೃಕ್ಷ, ಏಣಿ ಚಿತ್ರಗಳು ಇದ್ದರೆ ಸಾಕು. ಇದರ ಜೊತೆಗೆ ಗೀತೆಯ ಭಗವಂತ ಕೃಷ್ಣನಲ್ಲ ಎಂಬ ಚಿತ್ರವೂ ಸಹ ಚೆನ್ನಾಗಿದೆ. ಎಷ್ಟೊಂದು ಸಹಜವಾಗಿದೆ. ಇದರಲ್ಲಿ ಯಾವುದೇ ಹಣದ ಖರ್ಚು ಇರುವುದಿಲ್ಲ. ಚಿತ್ರವನ್ನಂತೂ ಇಟ್ಟಿರುತ್ತೀರಿ. ಚಿತ್ರವನ್ನು ನೋಡುವುದರಿಂದಲೇ ಜ್ಞಾನವು ಸ್ಮೃತಿಯಲ್ಲಿ ಬಂದುಬಿಡುತ್ತದೆ. ಒಂದು ಕೋಣೆಯಲ್ಲಿ ಚಿತ್ರಗಳನ್ನು ಹಾಕಿ, ಭಲೆ ನೀವು ಅಲ್ಲಿಯೇ ಮಲಗಿಕೊಳ್ಳಿ. ನೀವು ಶ್ರೀಮತದಂತೆ ನಡೆದಿದ್ದೇ ಆದರೆ ಅನೇಕರ ಕಲ್ಯಾಣ ಮಾಡಲು ಸಾಧ್ಯತೆ ಇದೆ. ನೀವು ಕಲ್ಯಾಣವನ್ನು ಮಾಡುತ್ತಲೂ ಸಹ ಇರಬಹುದು. ಆದರೂ ಸಹ ತಂದೆಯು ತಮಗೆ ಮತ್ತೆ ಮತ್ತೆ ನೀವು ಈ ರೀತಿ ಸೇವೆ ಮಾಡಿ ಎಂದು ತಿಳುವಳಿಕೆಯನ್ನು ನೀಡುತ್ತಿರುತ್ತಾರೆ. ಈ ಚಿತ್ರಗಳಲ್ಲಿ ತಿಳುವಳಿಕೆಯನ್ನು ನೀಡುವಂತಹ ಮಾತುಗಳಿವೆ. ಜನ್ಮ ಜನ್ಮಾಂತರ ನೀವು ಭಕ್ತಿ ಮಾರ್ಗದಲ್ಲಿ ಮಂದಿರಗಳಲ್ಲಿ ಅಲಿಯುತ್ತಿದ್ದೀರಿ. ಆದರೂ ಇವರು ಅಂದರೆ ದೇವಸ್ಥಾನಗಳಲ್ಲಿರುವಂತಹ ಮೂರ್ತಿಗಳು ಯಾರು ಎಂಬುದು ಅವರಿಗೆ ತಿಳಿದಿಲ್ಲ. ಮಂದಿರಗಳಲ್ಲಿ ದೇವಿಯರ ಮೂರ್ತಿಗಳಿಗೆ ಪೂಜಿಸುತ್ತಾರೆ. ನಂತರ ಆ ಮೂರ್ತಿಗಳನ್ನು ನೀರಿನಲ್ಲಿ ಮುಳುಗಿಸುತ್ತಾರೆ. ಎಷ್ಟೊಂದು ಅಂಧಕಾರವಿದೆ. ಪೂಜ್ಯರನ್ನು ಪೂಜಿಸಿ ನಂತರ ಸಮುದ್ರದಲ್ಲಿ ಮುಳುಗಿಸಿಬಿಡುತ್ತಾರೆ. ಗಣೇಶನಿಗೆ, ಅಂಬಾಮಾತೆಗೆ, ಸರಸ್ವತಿಯನ್ನೂ ಮುಳುಗಿಸಿಬಿಡುತ್ತಾರೆ. ತಂದೆಯು ಕುಳಿತು ಮಕ್ಕಳಿಗೆ ತಿಳುವಳಿಕೆಯನ್ನು ನೀಡುತ್ತಾರೆ. ನಂತರ ಕಲ್ಪಕಲ್ಪವೂ ಈ ಮಾತಿನ ಬಗ್ಗೆ ತಿಳುವಳಿಕೆಯನ್ನು ನೀಡುತ್ತಾರೆ. ನೀವು ಏನು ಮಾಡುತ್ತಿದ್ದೀರಿ ಎಂದು ಅನುಭೂತಿಯನ್ನು ಮಾಡಿಸುತ್ತಾರೆ. ಮಕ್ಕಳಿಗೆ ತಿರಸ್ಕಾರ ಬರಬೇಕು. ತಂದೆಯು ನಮಗೆ ಎಷ್ಟೆಲ್ಲ ತಿಳುವಳಿಕೆಯನ್ನು ನೀಡುತ್ತಿದ್ದಾರೆ. ಮಧುರಾತಿ ಮಧುರ ಮಕ್ಕಳೇ, ನೀವು ಏನನ್ನು ಮಾಡುತ್ತಿದ್ದೀರಿ? ಇದಕ್ಕೆ ವಿಷಯ ವೈತರಣಿ ನದಿ ಎಂದು ಹೇಳಲಾಗುತ್ತದೆ. ಸ್ವರ್ಗದಲ್ಲಿಯಾದರೂ ಹಾಲಿನ ನದಿ ಇರುವುದಿಲ್ಲ, ಆದರೆ ಎಲ್ಲ ಪ್ರಕಾರದ ವಸ್ತುಗಳು ಯಥೇಚ್ಛವಾಗಿರುತ್ತದೆ. ಅಂದರೆ ಅಷ್ಟು ಸಮೃದ್ಧವಾಗಿರುತ್ತದೆ. ಯಾವುದೇ ವಸ್ತುವಿಗೆ ಹಣ ಕೊಡುವ ಅಗತ್ಯವಿಲ್ಲ. ಹಣದ ವ್ಯವಹಾರ ಅಲ್ಲಿ ಇರುವುದೇ ಇಲ್ಲ. ಚಿನ್ನದ ಬಿಲ್ಲೆಗಳೇ ಕಾಣಿಸುತ್ತಿರುತ್ತದೆ. ಮನೆಗಳಿಗೂ ಸಹ ಚಿನ್ನದ ಇಟ್ಟಿಗೆಯನ್ನೇ ಬಳಸಲಾಗುತ್ತದೆ. ಇದರಿಂದ ಅಲ್ಲಿ ಚಿನ್ನ ಬೆಳ್ಳಿಗೆ ಯಾವುದೇ ಬೆಲೆ ಇರುವುದಿಲ್ಲ ಎಂಬುದು ಸಿದ್ಧವಾಗುತ್ತದೆ. ಇಲ್ಲಿಯಾದರೂ ಎಷ್ಟೊಂದು ಬೆಲೆ ಇದೆ ನೋಡಿ. ಒಂದೊಂದು ಮಾತಿನಲ್ಲಿ ಎಷ್ಟೊಂದು ಅದ್ಭುತವಿದೆ ಎಂಬುದನ್ನು ನೀವು ತಿಳಿದುಕೊಂಡಿದ್ದೀರಿ. ಮನುಷ್ಯರು ಮನುಷ್ಯರೇ ಆಗಿದ್ದಾರೆ. ಈ ದೇವತೆಗಳು ಸಹ ಮನುಷ್ಯರೇ, ಆದರೆ ಇವರ ಹೆಸರು ದೇವತೆಗಳು ಎಂದಾಗಿದೆ. ಇವರ ಮುಂದೆ ಮನುಷ್ಯರು ಹೋಗಿ ತಮ್ಮ ಕೊಳಕನ್ನು ಅಂದರೆ ಪಾಪವನ್ನು ತೋರ್ಪಡಿಸಿಕೊಳ್ಳುತ್ತಾರೆ. ನಾವು ಪಾಪಿ ನೀಚರು ಆಗಿದ್ದೇವೆ, ನಮ್ಮಲ್ಲಿ ಯಾವುದೇ ಗುಣವಿಲ್ಲ ಎಂದು. ನಾವು ಮನುಷ್ಯರಿಂದ ದೇವತೆಗಳಾಗುತ್ತೇವೆ ಎಂಬ ಗುರಿ ಧ್ಯೇಯವು ಮಕ್ಕಳ ಬುದ್ಧಿಯಲ್ಲಿದೆ. ದೇವತೆಗಳಲ್ಲಿ ದೈವಿ ಗುಣವಿದೆ. ಮಂದಿರಗಳಿಗೆ ಹೋಗುತ್ತಾರೆ, ಆದರೆ ಇವರೂ ಸಹ ಮನುಷ್ಯರೇ ಆಗಿದ್ದಾರೆ ಎಂಬುದು ಯಾರಿಗೂ ತಿಳಿದಿಲ್ಲ. ನಾವು ಸಹ ಮನುಷ್ಯರೇ ಆಗಿದ್ದೇವೆ, ಆದರೆ ಇವರು ದೈವಿ ಗುಣವುಳ್ಳವರು, ನಾವು ಅಸುರಿ ಗುಣವುಳ್ಳಂಥವರಾಗಿದ್ದೇವೆ. ಈಗ ನೀವು ಮಕ್ಕಳ ಬುದ್ಧಿಯಲ್ಲಿ ನಾವು ಎಷ್ಟೊಂದು ಅಯೋಗ್ಯರಾಗಿದ್ದೆವು ಎಂಬುದು ತಿಳಿದು ಬರುತ್ತಿದೆ. ಅವರ ಮುಂದೆ ಹೋಗಿ ಗಾಯನ ಮಾಡುತ್ತಿದ್ದೀರಿ. ನೀವು ಸರ್ವಗುಣ ಸಂಪನ್ನರು, ಸೋಲಾಕಲ ಸಂಪೂರ್ಣರು, ಸಂಪೂರ್ಣ ನಿರ್ವಿಕಾರಿಗಳು ಎಂದು. ಈಗ ಅಂತಹ ದೇವತೆಗಳು ಹಿಂದೆ ಇದ್ದು ಹೋಗಿದ್ದಾರೆ ಎಂಬುದನ್ನು ತಂದೆಯು ತಿಳಿಸಿಕೊಡುತ್ತಾರೆ. ಇವರಲ್ಲಿ ದೈವಿ ಗುಣಗಳಿದ್ದವು. ಅಪಾರವಾದಂತಹ ಸುಖವಿತ್ತು. ಅವರೇ ಮತ್ತೆ ಅಪಾರ ದುಃಖಿತರಾಗಿ ಬಿಟ್ಟಿದ್ದಾರೆ. ಈ ಸಮಯದಲ್ಲಿ ಎಲ್ಲರಲ್ಲಿಯೂ ಪಂಚವಿಕಾರಗಳ ಪ್ರವೇಶತೆಯಾಗಿದೆ. ನಾವು ಮೇಲಿನಿಂದ ಇಳಿಯುತ್ತಾ ಇಳಿಯುತ್ತಾ ಒಂದೇ ಬಾರಿ ನೆಲದ ಮೇಲೆ ಹೇಗೆ ಬಿದ್ದು ಬಿಟ್ಟಿದ್ದೇವೆ ಎಂಬುದನ್ನು ನೀವು ವಿಚಾರ ಮಾಡುತ್ತೀರಿ. ಭಾರತವಾಸಿಗಳು ಎಷ್ಟೊಂದು ಶ್ರೀಮಂತರಾಗಿದ್ದರು. ಈಗ ಎಷ್ಟೊಂದು ಸಾಲವನ್ನು ತೆಗೆದುಕೊಳ್ಳುತ್ತಾರೆ ನೋಡಿ. ಈ ಎಲ್ಲ ಮಾತುಗಳನ್ನು ತಂದೆಯೇ ಕುಳಿತು ತಿಳಿಸಿಕೊಡುತ್ತಾರೆ. ಮತ್ತೆ ಯಾರೂ ಇದನ್ನು ತಿಳಿಸಿಕೊಡಲು ಸಾಧ್ಯವಿಲ್ಲ. ಋಷಿಮುನಿಗಳೂ ಸಹ ನೇತಿ ನೇತಿ ಎಂದು ಹೇಳುತ್ತಿರುತ್ತಾರೆ, ಅರ್ಥಾತ್ ನಮಗೆ ಗೊತ್ತಿಲ್ಲ ಎಂದು ಹೇಳುತ್ತಿದ್ದರು.
ಅವರು ಸತ್ಯವನ್ನೇ ಹೇಳುತ್ತಿದ್ದರು ಎಂದು ನೀವು ತಿಳಿದುಕೊಂಡಿದ್ದೀರಿ. ತಂದೆಯನ್ನಾಗಲಿ ಈ ರಚನೆಯ ಆದಿ ಮಧ್ಯ ಅಂತ್ಯವನ್ನಾಗಲಿ ತಿಳಿದಿರಲಿಲ್ಲ. ಈಗಲೂ ಸಹ ನಿಮ್ಮನ್ನು ಬಿಟ್ಟು ಬೇರೆ ಯಾರೂ ಸಹ ಇದನ್ನು ತಿಳಿದುಕೊಂಡಿಲ್ಲ. ದೊಡ್ಡ ದೊಡ್ಡ ಸನ್ಯಾಸಿಗಳು, ಮಹಾತ್ಮರು ಯಾರೂ ಸಹ ತಿಳಿದುಕೊಂಡಿಲ್ಲ. ವಾಸ್ತವದಲ್ಲಿ ಮಹಾನ್ ಆತ್ಮರು ಈ ಲಕ್ಷ್ಮೀನಾರಾಯಣರು ಆಗಿದ್ದಾರೆ. ಇವರು ಪರಮ ಪವಿತ್ರರಾಗಿದ್ದಾರೆ. ಇವರೇ ಅಂದರೆ ಬ್ರಹ್ಮ ತಂದೆ ತಿಳಿದುಕೊಂಡಿರಲಿಲ್ಲ ಅಂದಾಗ ಮತ್ತೆ ಯಾರು ತಿಳಿದುಕೊಳ್ಳಲು ಸಾಧ್ಯ? ಎಷ್ಟು ಸರಳ ಮಾತುಗಳನ್ನು ಬಾಬಾ ತಿಳಿಸಿಕೊಡುತ್ತಾರೆ. ಆದರೂ ಕೆಲವು ಮಕ್ಕಳು ಮರೆತು ಬಿಡುತ್ತಾರೆ. ಕೆಲವರು ಚೆನ್ನಾಗಿ ಧಾರಣೆ ಮಾಡುತ್ತಾರೆ. ಅವರು ಎಲ್ಲರಿಗೂ ಪ್ರಿಯರೆನಿಸುತ್ತಾರೆ. ಮಕ್ಕಳಲ್ಲಿ ಮಧುರವಾದ ಗುಣವನ್ನು ನೋಡುತ್ತಾರೆ. ಅಷ್ಟು ಮನಸ್ಸಿಗೆ ಆನಂದವಾಗುತ್ತದೆ. ಕೆಲವರಂತೂ ಹೆಸರನ್ನೇ ಹಾಳು ಮಾಡಿಬಿಡುತ್ತಾರೆ. ಇಲ್ಲಿ ತಂದೆ, ಶಿಕ್ಷಕ, ಸದ್ಗುರು ಮೂವರಿಗೂ ನಿಂದನೆಯನ್ನು ಮಾಡಿಸಿಬಿಡುತ್ತಾರೆ. ಸತ್ಯ ತಂದೆ, ಸತ್ಯ ಶಿಕ್ಷಕ ಮತ್ತು ಸತ್ಯ ಸದ್ಗುರುವಿನ ನಿಂದನೆ ಮಾಡಿಸುವುದರಿಂದ 3 ಪಟ್ಟು ದಂಡ ವಿಧಿಸಲ್ಪಡುತ್ತದೆ. ಅಂದರೆ ಅಷ್ಟು ಶಿಕ್ಷೆಯನ್ನು ತಿನ್ನಬೇಕಾಗುತ್ತದೆ. ಆದರೆ ಕೆಲವು ಮಕ್ಕಳಿಗೆ ಏನೂ ಸಹ ತಿಳುವಳಿಕೆ ಇಲ್ಲ. ತಂದೆಯು ತಿಳಿಸುತ್ತಾರೆ, ಇಂಥವರೂ ಸಹ ಇರುತ್ತಾರೆ. ಮಾಯೆಯೇನು ಕಡಿಮೆ ಇಲ್ಲ. ಅರ್ಧಕಲ್ಪ ಪಾಪಾತ್ಮರನ್ನಾಗಿ ಮಾಡುತ್ತದೆ. ತಂದೆಯು ಮತ್ತೆ ಅರ್ಧಕಲ್ಪಕ್ಕಾಗಿ ಪುಣ್ಯಾತ್ಮರನ್ನಾಗಿ ಮಾಡುತ್ತಾರೆ. ಅವರು ಸಹ ನಂಬರ್ ವಾರ್ ಆಗುತ್ತಾರೆ. ರಾಮ ಮತ್ತು ರಾವಣ ಇಬ್ಬರೂ ಸಹ ಮಾಡುತ್ತಾರೆ. ರಾಮನನ್ನು ಪರಮಾತ್ಮನೆಂದು ಕರೆಯಲಾಗುತ್ತದೆ. ರಾಮ ರಾಮ ಎಂದು ಹೇಳುತ್ತಾ ಮತ್ತೆ ಕೊನೆಯಲ್ಲಿ ಶಿವನಿಗೆ ನಮಸ್ಕಾರ ಮಾಡುತ್ತಾರೆ. ಅವರೇ ಪರಮಾತ್ಮನಾಗಿದ್ದಾರೆ. ಪರಮಾತ್ಮನ ಹೆಸರನ್ನು ಜಪಿಸುತ್ತಾರೆ. ನೀವಂತೂ ಜಪಿಸುವ ಅವಶ್ಯಕತೆ ಇಲ್ಲ. ಈ ಲಕ್ಷ್ಮೀನಾರಾಯಣರು ಪವಿತ್ರರಾಗಿದ್ದರಲ್ಲವೇ? ಇವರ ಪ್ರಪಂಚ ಮೊದಲಿತ್ತು. ಅದು ಈಗ ಕಳೆದು ಹೋಗಿದೆ. ಅದಕ್ಕೆ ಸ್ವರ್ಗ, ಹೊಸ ಪ್ರಪಂಚ ಎಂದು ಕರೆಯಲಾಗುತ್ತದೆ. ಹೇಗೆ ಮನೆಯು ಹಳೆಯದಾಯಿತೆಂದರೆ ಅದನ್ನು ಬೀಳಿಸಬೇಕಾಗುತ್ತದೆ. ಈ ಪ್ರಪಂಚವೂ ಸಹ ಹಾಗೆಯೇ ಆಗಿದೆ. ಕಲಿಯುಗದ ಅಂತ್ಯವಾಗಿದೆ. ಎಷ್ಟೊಂದು ಸಹಜ ಮಾತುಗಳನ್ನು ತಿಳಿದುಕೊಳ್ಳಬೇಕಾಗಿದೆ. ಧಾರಣೆ ಮಾಡಿ ಮತ್ತು ಮಾಡಿಸಬೇಕಾಗಿದೆ. ತಂದೆಯು ಎಲ್ಲರಿಗೂ ತಿಳಿಸಿಕೊಡಲು ಹೋಗುವುದಿಲ್ಲ. ನೀವು ಮಕ್ಕಳೇ ಈ ಈಶ್ವರೀಯ ಸೇವೆಯಲ್ಲಿದ್ದೀರಿ. ತಂದೆಯು ಯಾವ ಸೇವೆಯನ್ನು ಕಲಿಸುತ್ತಾರೆಯೋ ಆ ಸೇವೆಯನ್ನು ಮಾಡಬೇಕಾಗಿದೆ. ನೀವು ಈಶ್ವರೀಯ ಸೇವೆಯಲ್ಲಿ ನಿರತರಾಗಿದ್ದೀರಿ. ನಿಮ್ಮ ಹೆಸರು ಪ್ರಸಿದ್ಧ ಮಾಡಲು ತಂದೆಯು ಮಾತೆಯರ ತಲೆಯ ಮೇಲೆ ಕಳಸವನ್ನು ಇಟ್ಟಿದ್ದಾರೆ. ಪುರುಷರಿಗೆ ಅವಕಾಶವಿಲ್ಲ ಎಂದಲ್ಲ, ಎಲ್ಲರಿಗೂ ಅವಕಾಶವಿದೆ. ನಾವು ಎಷ್ಟೊಂದು ಸುಖಿಗಳು, ಸ್ವರ್ಗವಾಸಿಗಳು ಆಗಿದ್ದೆವು. ಅಲ್ಲಿ ಯಾವುದೇ ದುಃಖವಿರಲಿಲ್ಲ ಎಂಬುದನ್ನು ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ. ಈಗ ಸಂಗಮಯುಗದಲ್ಲಿ ಮತ್ತೆ ಆ ಹೊಸ ಪ್ರಪಂಚದ ಮಾಲೀಕರಾಗುತ್ತಿದ್ದೇವೆ ಎಂಬುದು ಈಗ ನಿಮಗೆ ತಿಳಿದಿದೆ. ಈಗ ಕಲಿಯುಗ ಹಳೆಯದಾದ ಪತಿತ ಪ್ರಪಂಚವಾಗಿದೆ. ಹೇಗೆ ಮನುಷ್ಯರದು ಸಂಪೂರ್ಣ ಎಮ್ಮೆಯ ಬುದ್ಧಿಯಾಗಿದೆ. ಈಗ ಎಲ್ಲ ಮಾತುಗಳನ್ನು ಮರೆಯಬೇಕಾಗಿದೆ. ದೇಹ ಸಹಿತ ದೇಹದ ಎಲ್ಲ ಸಂಬಂಧಗಳನ್ನು ಬಿಟ್ಟು ತನ್ನನ್ನು ಆತ್ಮ ಎಂದು ತಿಳಿಯಬೇಕು. ಶರೀರದಲ್ಲಿ ಆತ್ಮ ಇಲ್ಲದಿದ್ದರೆ ಅದು ಏನನ್ನೂ ಮಾಡಲು ಸಾಧ್ಯವಿಲ್ಲ. ಆ ಶರೀರದ ಮೇಲೆ ಎಷ್ಟೊಂದು ಮೋಹವನ್ನಿಡುತ್ತಾರೆ. ಶರೀರವು ಸುಟ್ಟು ಹೋಯಿತು. ಆತ್ಮವು ಮತ್ತೊಂದು ಶರೀರವನ್ನು ತೆಗೆದುಕೊಳ್ಳುತ್ತದೆ. ಆದರೂ ಸಹ 12 ತಿಂಗಳ ಕಾಲ ಅಯ್ಯೋ ದೇವರೇ ಎಂದು ಗೋಳಾಡುತ್ತಿರುತ್ತಾರೆ. ಈಗ ನೀವು ಆತ್ಮರು ಶರೀರ ಬಿಡುತ್ತೀರೆಂದರೆ ಅವಶ್ಯವಾಗಿ ಶ್ರೇಷ್ಠ ಮನೆಯಲ್ಲಿ ನಂಬರ್ ವಾರ್ ಆಗಿ ಜನ್ಮ ಪಡೆಯುತ್ತೀರಿ. ಸ್ವಲ್ಪ ಜ್ಞಾನ ಇರುವವರು ಸಾಧಾರಣ ಮನೆಯಲ್ಲಿ ಜನ್ಮ ಪಡೆಯುತ್ತಾರೆ. ಉತ್ತಮ ಜ್ಞಾನವುಳ್ಳವರು ಉತ್ತಮ ಜನ್ಮವನ್ನು ಪಡೆಯುತ್ತಾರೆ. ಅಲ್ಲಿ ಬಹಳ ಸುಖವೂ ಸಹ ಇರುತ್ತದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತಾಪಿತಾ ಬಾಪ್ದಾದಾರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ. ಆತ್ಮೀಯ ಮಕ್ಕಳಿಂದ ಆತ್ಮೀಯ ತಂದೆಗೆ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ತಂದೆಯು ಏನನ್ನು ತಿಳಿಸುತ್ತಾರೆಯೋ ಅದನ್ನು ಕೇಳಿಯೂ ಕೇಳದ ಹಾಗೆ ಇರಬಾರದು. ಗುಣವಂತರಾಗಿ ಎಲ್ಲರಿಗೂ ಸುಖವನ್ನೇ ಕೊಡಬೇಕು. ಪುರುಷಾರ್ಥ ಮಾಡಿ
ಎಲ್ಲರ ದುಃಖವನ್ನು ದೂರ ಮಾಡಬೇಕಾಗಿದೆ. ವಿಕಾರಕ್ಕೆ ವಶೀಭೂತರಾಗಿ ಯಾವುದೇ ವಿಕರ್ಮವನ್ನು ಮಾಡಬಾರದು. ಸಹನಾಶೀಲರಾಗಬೇಕಾಗಿದೆ. ಯಾವುದೇ ಅಶುದ್ಧ ವಿಕಾರಿ ಆಸೆಯನ್ನು ಇಟ್ಟುಕೊಳ್ಳಬಾರದು. ವರದಾನ: ಶಾಂತಿಯ ಶಕ್ತಿಯ ಮೂಲಕ ಅಸಂಭವವನ್ನು ಸಂಭವ ಮಾಡುವಂತಹ ಸಹಜಯೋಗಿ ಆಗಿರಿ. ವರದಾನದ ವಿವರಣೆ: ಶಾಂತಿಯ ಶಕ್ತಿಯು ಸರ್ವಶ್ರೇಷ್ಠ ಶಕ್ತಿಯಾಗಿದೆ. ಶಾಂತಿಯ ಶಕ್ತಿಯಿಂದಲೇ ಉಳಿದೆಲ್ಲ ಶಕ್ತಿಗಳು ಹೊರಬರುತ್ತದೆ. ವಿಜ್ಞಾನದ ಶಕ್ತಿಯ ಪ್ರಭಾವವೂ ಸಹ ಏನಿದೆಯೋ ಅದೂ ಸಹ ಸೈಲೆನ್ಸ್ನಿಂದಲೇ ಹೊರಬಂದಿದೆ. ಅಂದ ಮೇಲೆ ಶಾಂತಿಯ ಶಕ್ತಿಯಿಂದ ಏನು ಬೇಕು ಅದನ್ನು ಮಾಡಬಹುದು. ಅಸಂಭವವನ್ನೂ ಸಂಭವ ಮಾಡಬಹುದು. ಯಾವುದನ್ನು ಪ್ರಪಂಚದವರು ಅಸಂಭವ ಎಂದು ಹೇಳುವರು ಅದು ತಮಗಾಗಿ ಸಂಭವವಿದೆ ಮತ್ತು ಸಂಭವವಾಗುವ ಕಾರಣ ಸಹಜವಿದೆ. ಶಾಂತಿಯ ಶಕ್ತಿಯನ್ನು ಧಾರಣೆ ಮಾಡಿಕೊಂಡು ಸಹಜ ಯೋಗಿಯಾಗಿರಿ. ಸ್ಲೋಗನ್: ವಾಣಿಯ ಮೂಲಕ ಎಲ್ಲರಿಗೂ ಸುಖ ಮತ್ತು ಶಾಂತಿಯನ್ನು ಕೊಡುತ್ತೀರೆಂದರೆ ಗಾಯನಕ್ಕೆ ಯೋಗ್ಯ ಆಗುವಿರಿ. ವಾಣಿಯ ಮೂಲಕ ಅಂದರೆ ಮಾತಿನ ಮೂಲಕ ಎಲ್ಲರಿಗೂ ಸುಖ ಮತ್ತು ಶಾಂತಿಯನ್ನು ಕೊಡುತ್ತೀರೆಂದರೆ ಗಾಯನಕ್ಕೆ ಯೋಗ್ಯ ಆಗುವಿರಿ. ಒಳ್ಳೆಯದು. ಓಂ ಶಾಂತಿ.